ಎಲ್ಲರಿಗೂ ನಮಸ್ತೆ. ನಿಮ್ಮ ಸಂಚಾರಿ ಚಾಲಕ. ತುಂಬಾ ದಿವಸ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ನಾನು ಕ್ಷಮೆ ಇರ್ಲಿ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಧನ್ಯವಾದ. ಇಷ್ಟು ದಿವಸ ನನ್ನ ಜೊತೆನೇ ಇದ್ದೀರಾ. ನಾನೆಲ್ಲರೂ ಹೊರಟೋಗಿರ್ತಾರೆ ಅನ್ಕೊಂಡೆ. ಇದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಫ್ರೆಂಡ್ ಬಂದು ವ್ಯಾಪಾರ ಮಾಡಿದ್ರು, ಗಾಡಿ ಚೆನ್ನಾಗೈತೆ ನನಗೆ ಕೊಡು ಅಂತ. ಇದು ಸೆಟ್ಲ್ಮೆಂಟ್ ಹಾಕಿ ಗುರು ಕರೆಕ್ಟ್ ಆಗಿ 1.5 ತಿಂಗಳಾಯ್ತು. ಸೆಟ್ಲ್ಮೆಂಟ್ ಆಗಿ 1.5 ತಿಂಗಳಿಂದ 2 ತಿಂಗಳಾಯ್ತು ಹತ್ತತ್ರ. ನಾನು ನನ್ನ ಫ್ರೆಂಡ್ ಅಲ್ವಾ ಅಂತ ಗಾಡಿ ವ್ಯಾಪಾರ ಮಾಡಿಕೊಟ್ಟೆ. ಅವ್ರಿಗೆ ಹೇಳ್ದೆ NOC ಎಲ್ಲ ಕೊಡ್ತೀನಿ ಅಂತ. ಅವರು ಸರಿ ಸರ್ ಆಯ್ತು ಕೊಡಿ ಅಂತ ಹೇಳಿದ್ರು. ಅವರು ಒಪ್ಕೊಂಡ್ರು. ಅವ್ರಿಗೂ ಗಾಡಿ ಎಲ್ಲ ಇಷ್ಟ ಆಯ್ತು. ರೈಟ್ ರೌಂಡ್ ಎಲ್ಲ ಚೆಕ್ ಮಾಡಿ ಟ್ರಯಲ್ ನೋಡಿ ಗಾಡಿ ಕಮ್ಮಿ ಓಡಿತ್ತು. ಶೋರೂಮ್ ಇಂದಾನೆ ಓಡಿರೋದು ಕಮ್ಮಿ. ಮೀಟರ್ ಹಾಕಿದ್ನಲ್ಲ ಹೋದ್ ವಿಡಿಯೋದಲ್ಲಿ ನೋಡಿದ್ರೆ. ಗಾಡಿ ಡೆಲಿವರಿ ಕೊಡ್ತಾ ಇದ್ದೀನಿ. ನನಗೆ ಏನ್ ಅನ್ನಿಸ್ತು ಅಂದ್ರೆ, ಏನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಗಾಡಿ ವ್ಯಾಪಾರ ಆಗೋಯ್ತಲ್ಲ ಅಂತ ಒಂಥರ ಖುಷಿ ಆಯ್ತು. ಆ ಖುಷಿ ನಾಳೆ ದಿವಸಕ್ಕೆ ನನಗೆ ನೋವು ಕೊಡುತ್ತೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ಗಾಡಿ ಲಾಸ್ಟ್ ನಾನು ವ್ಯಾಪಾರ ಮಾಡಿದ್ದು ಕರೆಕ್ಟ್ ಆಗಿ ಇಲ್ಲಿನ ತಕಾನು ಈ ವಿಡಿಯೋ ಅಪ್ಲೋಡ್ ಮಾಡಿ ಡೇಟಿನ ತಕಾನು ಯಾವ ಗಾಡಿನೂ ವ್ಯಾಪಾರ ಮಾಡಕ್ ಆಗ್ಲಿಲ್ಲ. ಒಂದ್ ಗಾಡಿ ಮನೆ ತಲೆ ನಿಂತಿದ್ದೆ, ಇನ್ನ ಅದನ್ನ ವ್ಯಾಪಾರ ಮಾಡಕ್ ಆಗ್ಲಿಲ್ಲ. ನೋಡಿ ಡೆಲಿವರಿ ಎಲ್ಲ ಕೊಟ್ಟೆ. ಸರಿ ಏನ್ ಮಾಡ್ತೀರಾ, ಪರಿಸ್ಥಿತಿ ಸಮಯ ಸಂದರ್ಭ ಯಾವ ತರ ಇರುತ್ತೋ ಅದೇ ತರ ಜೀವನ ನಡ್ಕೊಂಡು ಹೋಗ್ಬೇಕು. ನಾವು ಅನ್ಕೊಂಡಂಗೆ ಇರಲ್ಲ. ಆಮೇಲೆ ಅವರು ಹೇಳಿದ್ರು, ಸರ್ ನಾನು ಇರೋದೇ ಇಷ್ಟೇ ಪೇಮೆಂಟ್ ನನ್ನ ಹತ್ರ, ಲೇಟ್ ಆಗಿ ಕೊಡೋದು ಅಂತ ಅವರು ಫಸ್ಟ್ ಹೇಳಿದ್ರು. ಆಯ್ತು ಸರ್ ಅಂದೆ. NOC ನಾನು ಜಲ್ದಿ ತಕ್ಕೊಟ್ಟೆ. ಅವ್ರು ಸೆಟ್ಲ್ಮೆಂಟ್ ಮಾಡಿದ್ದು 10 ದಿವಸಕ್ಕೆ ನಾನು NOC ತಕ್ಕೊಟ್ಟು CCಗೆ ಅವ್ರ ಕಡೆನೆ. ಯಾಕಂದ್ರೆ ಬ್ಯಾಂಕಿನ ರೂಲ್ಸ್ ಕೊಡಲ್ವಾ, ಅದು ನಿಮ್ಗೂ ಗೊತ್ತಿರುತ್ತೆ ಬ್ಯಾಂಕಿನ ರೂಲ್ಸ್ ಏನಂತ. ಅದು ಡಾಕ್ಯುಮೆಂಟ್ಸ್ ಅವರೇ ಇಟ್ಕೊಂಡ್ರು. ಆಮೇಲೆ ಸರಿ ಸರ್ ಆಯ್ತು ನೀವೇ ಇಟ್ಕೊಳ್ಳಿ ಡಾಕ್ಯುಮೆಂಟ್ ಅಂತ ಹೇಳ್ಬಿಟ್ಟು NOC ತಲುಪಿಸ್ದೆ. ಅವ್ರು CC ತೆಗಿಯಕ್ಕೆ ತುಂಬಾ ಲೇಟ್ ಮಾಡಿದ್ರು. ನಾನು ಸರಿ ಗಾಡಿ ಕೊಟ್ಟಿದ್ವಿ, ವ್ಯಾಪಾರ ಆಗೈತೆ, ಎಷ್ಟೇ ದಿವಸ ಆದ್ರೂ ನಾವು ಕಾಯ್ಬೇಕು ಅಂತ ಹೇಳಿ ಅವ್ರಿಗೆ ಗಾಡಿ ಎಲ್ಲ ಡೆಲಿವರಿ ಕೊಟ್ಟೆ. ಇದೇನಕ್ಕೆ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರದ್ದು ಡೆಲಿವರಿ ಕೊಟ್ಟಿರೋದು ಅಷ್ಟೇ ವಿಡಿಯೋ ಇರೋದು ನನ್ನ ಹತ್ರ. ಸೆಟ್ಲ್ಮೆಂಟ್ ಏನ್ ವಿಡಿಯೋ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಇದ್ರಲ್ಲೇ ಹೇಳ್ತಾ ಇದ್ದೀನಿ. ಕ್ಷಮೆ ಇರ್ಲಿ. ಯಾವ ರೀತಿ ಹೇಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಆದ್ರೂ ಇಷ್ಟು ವಿಡಿಯೋ ಮಾಡಿದ್ರು ಇನ್ನು ಮುಂದಕ್ಕೆ ಯಾವ ರೀತಿ ನಡ್ಕೊಂಡು ಹೋಗ್ತೀನಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇರ್ಲಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಒಂದ್ ಸ್ವಲ್ಪ ನಮಗೂ ಅರ್ಥ ಆಗುತ್ತೆ. ಆಮೇಲೆ ಮಗನ್ ಕುಂಡಿಸ್ಕೊಂಡು ಅವರು ಟ್ರಯಲ್ ಎಲ್ಲ ಇನ್ನೊಂದ್ಸತಿ ನೋಡಿದ್ರು. ದುಡ್ಡೆಲ್ಲ ಕೊಟ್ಟಿದ್ಮೇಲೆ ಇನ್ನೊಂದ್ಸತಿ ಟ್ರಯಲ್ ನೋಡಿದ್ರು. ಜಾಕು ಈಗ ಎಲ್ಲ ಕೊಟ್ಟೆ ಅವ್ರಿಗೆ. ಇರೋದ್ ನನ್ನ ಹತ್ರ ಏನು ಇರ್ಲಿಲ್ಲ. ಗಾಡಿದು ಎಲ್ಲ ಐಟಮ್ ಅಂತ ಕೊಡಿಸ್ದೆ ನಾನು. ಅವರು ಖುಷಿಯಾಗಿ ತಗೊಂಡೋದ್ರು. ಅದೇ 1-2 ತಿಂಗಳು ಲೇಟ್ ಆಗಾಯ್ತು ಸೆಟ್ಲ್ಮೆಂಟ್. ಅದಕ್ಕೆ ನಾನು ಈ ವ್ಯವಹಾರ ಅಂದಿದ್ಮೇಲೆ ಏರುಪೇರು ಇದ್ದೇ ಇರುತ್ತೆ ಅಂತ ಏನ್ ಮಾಡಿದೆ, ತಾಳ್ಮೆಯಿಂದ ನಾನು ದುಡ್ಡು ಇಸ್ಕೊಂಡೆ. ಯಾಕಂದ್ರೆ ಎಲ್ಲಾರ ಹತ್ರ ದುಡ್ಡು ಇರಲ್ಲ. ಅವ್ರು ಏನೇನ್ ಮಾಡ್ಕೊಂತ ತಂದ್ಕೊಟ್ರು ಅದು ಅವ್ರಿಗೂ ಗೊತ್ತಿರುತ್ತೆ, ನನಗ್ ಗೊತ್ತಿರಲ್ಲ. ಯಾಕಂದ್ರೆ ನಮ್ಗೆ ಇಸ್ಕೊಳ್ಳೋದು ಮಾತ್ರ ಗೊತ್ತಿರುತ್ತೆ ದುಡ್ಡನ್ನ. ಆದ್ರೆ ಅವ್ರು ಯಾವ ರೀತಿ ತಂದ್ಕೊಟ್ರು ಅಂತ ಅವ್ರಿಗೂ ಗೊತ್ತಿರುತ್ತೆ. ಅವರು ಹೇಳಿದ್ರು ನನಗೆ, ಇಲ್ಲ ನನ್ನ ಹತ್ರ ಅಮೌಂಟ್ ಎಲ್ಲ ಯಾರ ತಲನ ಅಡ್ಜಸ್ಟ್ಮೆಂಟ್ ಇಸ್ಕೊಬರ್ತಾರೆ, ಅದು ಗಾಡಿ ಇಷ್ಟ ಆಗೈತೆ ಗಾಡಿ ಕೊಡಿ ಅಂತ ಹೇಳಿದ್ರು. ನನಗೂ ಅವ್ರ ಕಷ್ಟ ಅರ್ಥ ಮಾಡ್ಕೊಂಡು ಟೈಮ್ ಇಸ್ಕೊಂಡು, ಆಯ್ತಪ್ಪ ಟೈಮ್ ತಗೋ ತಾಂಡಿ ಗಾಡಿ ಉಳಿಸ್ಕೊ, ಕಳ್ಕೋಬೇಡ ಅಂತ ಹೇಳಿದೆ. ಯಾಕೆ ಮಾತು ಹೇಳಿದೆ ಅಂತ ಹೇಳಿದ್ರೆ, ತುಂಬಾ ಜನ ಬರೇ ಒಂದು 4 ತಿಂಗಳಿಗೋ 5 ತಿಂಗಳಿಗೋ ಬರೇ ಆಸೆಗೆ ಬಂದು ಗಾಡಿ ತಗೊಂಡ್ಬಿಡ್ತಾರೆ. ಅದೊಂದು ನಾನು ತುಂಬಾ ನೋಡಿದೀನಿ ನಾನು. ಅದಕ್ಕೋಸ್ಕರ ಇವ್ರಿಗೆ ಹೇಳ್ದೆ, ಕಳ್ಕೋಬೇಡ್ರಿ ಉಳಿಸ್ಕೊಳ್ಳಿ ಅಂತ. ಆ ಮಾತು ಹೇಳಿ ಸರಿನಾ ತಪ್ಪ ನನಗ್ ಗೊತ್ತಿಲ್ಲ. ಕಮೆಂಟ್ ಅಲ್ಲಿ ತಿಳಿಸಿ. ಈ ಮಾತು ಹೇಳಿದ್ಕೆ ಏನಾದ್ರು ಯಾರಿಗಾದ್ರು ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಕಾರ್ಯಕರ್ತ ಒಬ್ಬ ಇದಾನೆ, ಇರ್ಫಾನ್ ಅಂತ, ನೋಡಿದಿರಾ ನೀವು ನನ್ನ ತುಂಬಾ ವಿಡಿಯೋದಲ್ಲಿ. ಅವ್ರಿಗೆ ನಮ್ ಜೊತೆ ಕುಚಿಕು ಇದ್ದಂಗ. ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಮುಂದಿನ ವಿಡಿಯೋ ನೋಡಿ, ಇನ್ನ ಮಜವಾಗಿರುತ್ತೆ. ನನ್ಗೆ ಏನೇನ್ ಕಷ್ಟ ಆಯ್ತು ಒಂದ್ ಗಾಡಿ ತಂದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾಕಪ್ಪ ನೀನೇ ಒಬ್ಬ ಡೀಲರ್ ಆಗಿ ಯಾಕೆ ಈ ತರ ಗಾಡಿ ತಂದೆ ಅಂತ ನೀವೇ ಹೇಳ್ತೀರಾ. ನನಗೆ ಅಷ್ಟೇ ಬುದ್ಧಿವಂತ ಆದ್ರೂ ಒನ್ ಟೈಮ್ ಮೋಸ ಹೋಗ್ಲೇಬೇಕು. ಅದು ನಾನು ಹೋಗಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡಿ. ಈ ಬ್ಯಾಟ್ರಿ ಇಕ್ಕಿದ್ದೀನಲ್ಲ, ಫುಲ್ ವಿಡಿಯೋ ನೋಡಿ.